ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದಿರುವಂಥ ಉದ್ದೇಶ, ನಿನ್ನೆ ಒಬ್ಬರು ಕೇಳಿದರು, ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನನಗೆ ಅರ್ಥ ಆಗಿಲ್ಲ, ಹೇಗೆ ಮಾಡೋದು ಅಂತ. ಸೊ ಇವತ್ತು ನಾನು ನಿಮಗೆ ಶಾರ್ಟ್ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದನ್ನು ಈಗ ಸ್ಕ್ರೀನ್ ರೆಕಾರ್ಡ್ ಸೈಡಲ್ಲೇ ಹಾಕ್ತೇನೆ. ಮೊದಲಿಗೆ ನೀವು ಶಾರ್ಟನ್ನು ಒಂದು ಎಡಿಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿರೋ ಶಾರ್ಟ್ಸ್. ಸೊ ಯೂಟ್ಯೂಬ್ ಒಳಗೆ ಹೋಗಿ ಆ ಪ್ಲಸ್ ಐಕಾನ್ಗೆ ಪ್ರೆಸ್ ಮಾಡಿ, ಹಾಗೆ ಶಾರ್ಟ್ ಅಂತ ಓಪನ್ ಮಾಡಿ ಅದನ್ನು ಸೆಲೆಕ್ಟ್ ಕೊಡಿ. ಸೆಲೆಕ್ಟ್ ಕೊಟ್ಟು ಸೀದಾ ಅಪ್ಲೋಡಿಗೆ ಕೊಡಿ. ಅಪ್ಲೋಡಿಗೆ ಕೊಟ್ಟು ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟು ಮೇಲೆ ಸಾಂಗ್ಸ್ನ ಆ್ಯಡ್ ಮಾಡ್ಬೋದು. ನಿಮಗೆ ಬೇಕಾದ ಸಾಂಗ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಸಾಂಗ್ ಏನೋ ಆ್ಯಡ್ ಆಯಿತು, ಸ್ವಲ್ಪ ಟೈಮ್ ತಗುತ್ತೆ. ಎಸ್, ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟು ಕ್ಯಾಪ್ಷನಲ್ಲಿ ನಿಮ್ಗೇನು ಬರೀಬೇಕು ಅದನ್ನು ಬರೀರಿ. ಆ ವಿಡಿಯೋ ರಿಲೇಟೆಡೇ ಬರೀರಿ, ಓಕೆನಾ? ಬರೆದಾಯಿತು. ಬೇಕಿದ್ದರೆ ಹ್ಯಾಶ್ಟ್ಯಾಗ್ ಹಾಕಂಗಿಲ್ಲ, ಬೇಕಿದ್ರೆ ಹಾಕಿ. ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಅಂತ ಹಾಕಿ, ಶಾರ್ಟ್ಸ್ ಅಂತ ಟೈಪ್ ಮಾಡಿ, ಶಾರ್ಟ್ಸ್. ಹಾಗೆ ಯೂಟ್ಯೂಬ್ ಶಾರ್ಟ್ಸ್, ಹಾಗೆ ವೈರಲ್, YT ಶಾರ್ಟ್ಸ್, ಹೀಗೆ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಕೆಳಗೆ ಪಬ್ಲಿಕ್ ಬೇಡ, ಪ್ರೈವೇಟ್ ಕೊಡಿ. ಸೆಲೆಕ್ಟ್ ಆಡಿಯನ್ಸ್ ನಾಟ್ ಫಾರ್ ಕಿಡ್ ಅಂತ ಕೊಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಸೇಮ್ ಏನು ಕ್ಯಾಪ್ಷನಲ್ಲಿ ಬರೆದಿರ್ತೀರ ಅದನ್ನೇ ಬರೀರಿ. ನೆಕ್ಸ್ಟ್ ರಿಲೇಟೆಡ್ ವಿಡಿಯೋ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಪ್ಲೇ ಲಿಸ್ಟ್ ಮಾಡ್ಕೊಂಡಿದ್ರೆ ಹಾಕ್ಬೋದು. ಬ್ರ್ಯಾಂಡ್ ಪ್ರಮೋಷನ್ ಇದ್ದರೆ ಹಾಕ್ಬೋದು, ಎಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ನೋ. ಕೊಲ್ಯಾಬ್ರೇಷನಲ್ಲಿ ಹಲವು ವಿಡಿಯೋದಲ್ಲಿ ಕೊಡ್ಬೋದು, ಆಡಿಯೋನೂ ಕೊಡ್ಬೋದು. ಹಾಗೆ ಟ್ಯಾಗ್ಸ್ ಇದ್ದರೆ ಟ್ಯಾಗ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಟ್ಯಾಗ್ಸ್ ಅಂದರೆ ಯೂಟ್ಯೂಬಲ್ಲಿ ಹೆಚ್ಚು ಜನ ಏನು ಸರ್ಚ್ ಕೊಡ್ತಾರೆ ಆ ಟಾಪಿಕನ್ನು ನಾವು ಇದರಲ್ಲಿ ಹಾಕಬೇಕು. ಒಂದು 5-6 ಟ್ಯಾಗ್ ಬರೀರಿ. ಬರೆದು ಸೀದಾ ಅಪ್ಲೋಡ್ ಶಾರ್ಟ್ ಅಂತ ಕೊಡಿ. ಆಯಿತು, 60 ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಆಗುತ್ತೆ. ಇದು ಶಾರ್ಟ್ಸ್ ಅನ್ನೋದು 60 ಮಿನಿಟ್ಸ್ ವೀಡಿಯೋ ಸಾಂಗ್ ಹಾಕೋದಾದರೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಶಾರ್ಟ್ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದೀನಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.